ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಟ್ರೇಡಿಂಗ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಸ್ತ ಕನ್ನಡಿಗರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಚಾನಲ್ನ ಸಬ್ಸ್ಕ್ರೈಬರ್ 1.5 ಲಕ್ಷ ದಾಟಿದೆ. ಸೊ ಸೂಪರ್. ಅದು ಇಷ್ಟು ಬೇಗ ಇಷ್ಟೊಂದು ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಬೇಗ ದಾಟಿದೆ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ 2 ಲಕ್ಷ ಸಬ್ಸ್ಕ್ರೈಬರ್ನ ಅಚೀವ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಸ್ನೆಸ್ ಯಾವುದೇ ಇರಲಿ, ಒಂದು ಬಿಸ್ನೆಸ್ ಇರ್ಬೋದು, ಒಂದು ಕೆಲಸ ಇರ್ಬೋದು, ನೀವು ಅದರಿಂದ ಉತ್ತಮವಾದ ಫಲಿತಾಂಶವನ್ನು ಪಡಿಬೇಕಂತಂದರೆ ನೀವು ಮೊದಲನೇದಾಗಿ ಅದನ್ನು ಕಲಿಬೇಕು. ಎಸ್, ಅದನ್ನು ಪ್ರತಿಯೊಂದು ಅದರ ಹಂತವನ್ನು ತಿಳ್ಕೊಬೇಕು ನೀವು. ಅದು ಬೇಕಾದರೆ ಒಂದು ಚಿಕ್ಕ ಒಂದು ಗಾರೆ ಕೆಲಸ ಆಗಿರಲಿ, ಇಲ್ಲ ಒಂದು ದೊಡ್ಡ ಇಂಜಿನಿಯರಿಂಗ್ ಕೆಲಸ ಆಗಿರಲಿ, ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರಲಿ, ಇಲ್ಲ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದಾಗಿರಲಿ, ಒಂದು ಬಿಸ್ನೆಸ್ ಇರ್ಬೋದು, ಒಂದು ಚಿಕ್ಕ ಪುಟ್ಟ ಕೆಲಸ ಯಾವುದೇ ಇರ್ಬೋದು. ಸೊ ಅದನ್ನು ನೀವು ಅದರಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ಪಡಿಬೇಕು, ಒಂದು ಹೆಸರು ಮಾಡಬೇಕು, ಒಂದು ಹಣ ಮಾಡಬೇಕು ಅಂತಂದರೆ ಫಸ್ಟ್ ಅದನ್ನು ತಿಳ್ಕೊಬೇಕು ನೀವು. ಬೇಸಿಕ್ ಫಂಡಮೆಂಟಲ್ಸಿಂದ ನೀವು ಪೂರ್ತಿ ತಿಳ್ಕೊಂಡಾಗ ಮಾತ್ರ ನೀವು ಅದರಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಸ್ನೇಹಿತರೆ, ಇವಾಗ ವಿಷಯಕ್ಕೆ ಬಂದ್ಬೇಡೋಣ. ಯಾಕೆ ನಾನು ಷೇರು ಮಾರ್ಕೆಟ್ ವಿಡಿಯೋವನ್ನು ರೆಗ್ಯುಲರ್ ಆಗಿ ತರ್ತಾ ಇದ್ದೀನಿ, ಅದು ಎಸ್ಪೆಷಲಿ ಈ ಟೈಮಲ್ಲಿ ಅಂತಂದರೆ ಇದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಷೇರು ಮಾರುಕಟ್ಟೆಯ ಪರಿಸ್ಥಿತಿ. ಹೌದು ಸ್ನೇಹಿತರೆ, ಈ ಲಾಕ್ಡೌನ್ ಕೋವಿಡ್-19 ಇದೆಯಲ್ಲ, ಸೊ ಇದರ ಕಾರಣದಿಂದಾಗಿ ಭಾರತೀಯ ಷೇರು ಮಾರ್ಕೆಟ್, ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಷೇರು ಮಾರ್ಕೆಟ್ಗಳು ಡೌನಲ್ಲಿದೆ, ಫಾಲಲ್ಲಿದೆ, ಅಥವಾ ಕ್ರ್ಯಾಶ್ ಆಗಿದೆ ಅಂತ ಹೇಳ್ಬೋದು. ಸೊ ಇದರಿಂದ ಏನು ಪ್ರಯೋಜನ ಸ್ನೇಹಿತರೆ? ಇದು ಸುಸಮಯ. ಒಂದು ವೀಲ್ನಲ್ಲಿ ನೀವು ಆ್ಯಕ್ಚುಲಿ ಷೇರು ಮಾರುಕಟ್ಟೆಯನ್ನು ಕಲ್ಪನೆ ಮಾಡಿಕೊಂಡ್ರೆ ಆ ವೀಲಿನ ಕೆಳಭಾಗದಲ್ಲಿದೆ ಷೇರು ಮಾರುಕಟ್ಟೆ. ಸೊ ಹೇಗೆ ಒಂದು ವೀಲ್ ಇಡೀ ನಮ್ಮ ಜೀವನ ಚಕ್ರ ತಿರುಗ್ತಾ ಇರುತ್ತೆ, ಸೊ ಹಾಗೆ ಆ ವೀಲ್ ಕೆಳಗಡೆ ಬಂದಿರೋದು ಮೇಲ್ ಬರಲೇಬೇಕು. ಸೊ ಈ ಸಮಯದಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇದ್ದಾರೆ, ಇದು ಸರಿಯಾದ ಸಮಯ. ಹೇಳ್ತಾರಲ್ವಾ, ಸರಿಯಾದ ಸಮಯ ಸರಿಯಾದ ಪ್ಲೇಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ನಾನು ಹೇಳೋದು ಇದು ಉತ್ತಮವಾದ ಸಮಯ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳ ಷೇರುಗಳು ಆಲ್ ಟೈಮ್ ಲೋದಲ್ಲಿದೆ. ಓಕೆ, ಸೊ ಈ ಲೋದಕ್ಕೆ ಬರೋಕ್ಕೆ ಇನ್ನೇ ಮತ್ತೆ ಚಾನ್ಸಸ್ ಇಲ್ಲ. ಯಾಕಂತಂದ್ರೆ ಅದು ಇಮಿಡಿಯೇಟ್ಲಾಗಿ ಟಕ ಮೇಲೆ ಹರ್ಕೊಂತ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು ಇದು ಸರಿಯಾದ ಸಮಯ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಹಾಗಾದರೆ ಷೇರು ಮಾರ್ಕೆಟಲ್ಲಿ ಹೇಗೆ ಹೂಡಿಕೆ ಮಾಡೋದು ಸ್ನೇಹಿತರೆ? ಷೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಷೇರು ಮಾರುಕಟ್ಟೆಯ ಬಗ್ಗೆ ನೀವು ತಿಳ್ಕೊಬೇಕು ಸ್ನೇಹಿತರೆ. ಷೇರು ಮಾರ್ಕೆಟಲ್ಲಿ ಯಾವ್ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು? ಷೇರು ಮಾರುಕಟ್ಟೆಯಲ್ಲಿ 2 ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳೋಣ. ಸೊ ಫಸ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್? ಕೆಲವೊಂದು ಕಂಪನಿಗಳ ಷೇರುಗಳಲ್ಲಿ ಲಾಂಗ್ ಟರ್ಮ್, ಫಾರ್ ಎಕ್ಸಾಂಪಲ್ 6 ಮಂತ್, 1 ಇಯರ್, 2 ಇಯರ್, ನಿಮ್ಗೆ ಇಷ್ಟ ಬಂದಷ್ಟು ದಿನ ಹಣವನ್ನು ಹೂಡಿಕೆ ಮಾಡುವಂಥದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ ಸ್ನೇಹಿತರೆ? ನೀವು ಇದಕ್ಕೆ ಒಂದು ಉತ್ತಮವಾದ ಕಂಪನಿಯನ್ನು ಚೂಸ್ ಮಾಡಬೇಕಾಗುತ್ತೆ. ಸೊ ಲಾಂಗ್ ವಿಜುವಲ್ ಇರಬೇಕಾಗುತ್ತೆ. ಫಸ್ಟ್ ನೀವು ತಿಳ್ಕೊಬೇಕು ಯಾವ ಕಂಪನಿ ಯಾವುದು, ಏನು ವರ್ಕ್ ಮಾಡುತ್ತೆ, ಅದನ್ನು ನಡೆಸ್ತಿರೋರು ಯಾರು, CEO ಯಾರು, ಸೊ ಅದು ನೆಕ್ಸ್ಟ್ ಅದರ ಫ್ಯೂಚರ್ ಏನಿದೆ, ಮ್ಯಾನೇಜ್ಮೆಂಟ್ ಹೇಗಿದೆ. ಸೊ ಇದನ್ನು ತಿಳ್ಕೊಂಡು ಅದರಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಯಾವಾಗ ಅದು ಜಾಸ್ತಿ ಆಗುತ್ತೆ, ಸೊ ಆವಾಗ ಹಣವನ್ನು ಹಿಂಪಡೆಯೋದಿದೆಯಲ್ಲ, ಷೇರುಗಳನ್ನು ಸೆಲ್ ಮಾಡಿಬಿಟ್ಟು ಹಿಂಪಡೆಯೋದಿಲ್ಲ, ಇದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ನಮ್ಮ ಇಂಡಿಯಾದ ರಾಕೇಶ್ ಜುಂಜುನ್ವಾಲಾ ಅಂತ ಹೇಳ್ತಾರೆ. ಇಂಡಿಯನ್ ವಾರೆನ್ ಬಫೆಟ್ ಅಂತಲೇ ಅವ್ರನ್ನ ಕರೀತಾರೆ ಆ್ಯಕ್ಚುಲಿ. ಇವರು 2002ರಲ್ಲಿ ಟೈಟನ್ ಶೇರ್ನ ತೊಗೊಂಡಿದ್ರು. ಟೈಟನ್ ಕಂಪ್ನಿ ಇದೆಯಲ್ಲ, ವಾಚ್ ಕಂಪ್ನಿ ಇದೆಯಲ್ಲ, ಸೊ ಅದರ ಶೇರ್ ತೊಗೊಂಡಿದ್ರು ಕೇವಲ ₹3. ಹತ್ತತ್ರ 7.5 ಕೋಟಿ ಶೇರ್ಗಳನ್ನು ತೊಗೊಂಡಿದ್ರು. ಹತ್ತತ್ರ 21 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು. ಆದರೆ ಇವಾಗ ಪ್ರತಿ ಶೇರಿನ ಬೆಲೆ 1000 ಗಡಿ ದಾಟಿದೆ ಸ್ನೇಹಿತರೆ. ಹೌದು, ಸಿಂಗಲ್ ಶೇರಿನ ಬೆಲೆ. ಸೊ ನೀವು ಯೋಚನೆ ಮಾಡ್ಬೋದು, 21 ಕೋಟಿ ಇರೋದು ಇವತ್ತು 21,000 ಕೋಟಿ ಆಗಿದೆ. ಎಷ್ಟು ಪಟ್ಟು ಜಸ್ಟ್ 20 ಇಯರ್ಸಲ್ಲಿ, ಹತ್ತತ್ರ 19 to 20 ಇಯರ್ಸಲ್ಲಿ ಅಮೌಂಟ್ 1000 ಪಟ್ಟಿನ ಗಡಿ ದಾಟಿದೆ. ಸೊ ನೀವು ಈ ಥರ ಯೋಚನೆ ಮಾಡ್ಬೋದು. ಇದು ಕೂಡ ಒಂದು ಉತ್ತಮವಾದ ಆಯ್ಕೆ ಸ್ನೇಹಿತರೆ. ಸೊ ಇದಾಯಿತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು. ಸೊ ನೆಕ್ಸ್ಟ್ ಇರೋದು ಯಾವುದು ಸ್ನೇಹಿತರೆ? ನೆಕ್ಸ್ಟ್ ಬಂದು ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗ್. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೇನು ಸ್ನೇಹಿತರೆ? ಇದು ಒಂದೇ ದಿನದಲ್ಲಿ ನಡೆಯುವಂಥದ್ದು. ಇದು ಕಂಟಿನ್ಯೂ ಆಗಲ್ಲ, ಮುಂದಿನ ದಿನಕ್ಕೆ ಹೋಗಲ್ಲ, ಅದೇ ದಿನ, ಇಂದಿನ ಅನ್ಕೊಂಡೋಣ, ಇವತ್ತೇ ಅನ್ಕೊಳ್ಳೋಣ. ಸೊ ಇವತ್ತೇ ನೀವು ಮಾರ್ಕೆಟ್ ಅನಲೈಸ್ ಮಾಡಿಬಿಟ್ಟು ಒಂದು ಶೇರನ್ನು ಬೈ ಮಾಡ್ತೀರಾ. ಇಮಿಡಿಯೇಟ್ಲಿ ಕ್ವಿಕ್ ಆಗಿರಬೇಕಾಗುತ್ತೆ. ಕ್ವಿಕ್ ಟ್ರೇಡಿಂಗ್ ಅಂತ ಕೂಡ ಇದನ್ನು ಹೇಳ್ತಾರೆ. ಕ್ವಿಕ್ ಆಗಿ ಯಾವಾಗ ಒಂದು ಶೇರಿನ ಮೂಮೆಂಟಮ್ ಚೇಂಜ್ ಆಗ್ತಾ ಇರುತ್ತೆ, ಪ್ರೈಸ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಸರಿಯಾದ ಸಮಯ ನೋಡಿಬಿಟ್ಟು ನಿಮ್ಮ ಅಮೌಂಟನ್ನು ಕೆಲವೊಂದು ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಪ್ರೈಸ್
ಕೆಲವೇ ಅಂಕಿಗಳಷ್ಟು ಮೇಲೆ ಹೋಗ್ತಿದ್ದಾಗ ಅದನ್ನು ಸೆಲ್ ಮಾಡಿಬಿಟ್ಟು ಏನು ಲಾಭ ಪಡ್ಕೊತಿರಲ್ಲ, ಇದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತಾರೆ ಸ್ನೇಹಿತರೆ. ಆದರೆ ಅಷ್ಟು ಸುಲಭ ಇಲ್ಲ ಇದು ಆ್ಯಕ್ಚುಲಿ. ಸೊ ಇದನ್ನು ಮಾಡಬೇಕಂತಂದರೆ ನೀವು ಮಾರ್ಕೆಟ್ ಅನಲೈಸಿಸ್ ಮಾಡಬೇಕಾಗತ್ತೆ. ಸೊ ಸರಿಯಾದ ಟ್ರೆಂಡ್ ನೋಡಬೇಕಾಗತ್ತೆ, ಸರಿಯಾದ ಸಮಯ ನೋಡಬೇಕಾಗತ್ತೆ. ಸೊ ಸರಿಯಾದ ಒಂದು ಶೇರನ್ನು ಆಯ್ಕೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆವಾಗ ಮಾತ್ರ ನೀವು ಹಣ ಮಾಡೋಕ್ಕೆ ಸಾಧ್ಯ ಸ್ನೇಹಿತರೆ. ಸೊ ಈ ಟ್ರೇಡಿಂಗಲ್ಲೂ ಕೂಡ ತುಂಬ ಜನ ಹಣ ಮಾಡಿದವರು ಇದ್ದಾರೆ. ಸೊ ನಾನು ಇದರಲ್ಲಿ ಒಂದು ಇದನ್ನು ಕೊಡ್ತೀನಿ, ಒಂದು ಉದಾಹರಣೆಯನ್ನು. ಜಪಾನಿನ ಒಬ್ಬರು ತಕಾಶಿ ಕೋಟೆಗಾವ ಅನ್ನೋರು ಏನು ಬರ್ತಾ ಇದ್ದಾರೆ, ಫೋಟೋ ಬರ್ತಾ ಇದ್ದಲ್ಲ. ಸೊ ಇವರು ಕೇವಲ 8 ವರ್ಷದಲ್ಲಿ 10 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು 1150 ಕೋಟಿ, ಹೌದು ಸ್ನೇಹಿತರೆ, 10 ಲಕ್ಷ ರೂಪಾಯಿಯನ್ನು 1150 ಕೋಟಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಇದೇ ಇಂಟ್ರಾಡೇ ಟ್ರೇಡಿಂಗ್ ಮೂಲಕ ಸ್ನೇಹಿತರೆ. ಹಾಗಾದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಷ್ಟೊಂದು ಈಸಿನಾ? ಇಂಟ್ರಾಡೇ ಇರ್ಬೋದು, ಯಾವುದೇ ಇರ್ಬೋದು, ಶೇರ್ ಮಾರ್ಕೆಟ್ ಅಷ್ಟೊಂದು ಈಸಿ ಇಲ್ಲ ಸ್ನೇಹಿತರೆ. ಯಾವಾಗ ಇಲ್ಲ? ನಿಮಗೆ ಸರಿಯಾದ ನಾಲೆಜ್ ಇಲ್ದಿದ್ದಾಗ, ಟೆಕ್ನಿಕಲ್ ನಾಲೆಜ್ ಬೇಕು ಸ್ನೇಹಿತರೆ. ಸೊ ಇದರಲ್ಲಿ ನಮ್ಮ ಶೇರ್ ಮಾರ್ಕೆಟಲ್ಲಿ ಯಾವುದೇ ಲಾಂಗ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇಂಟ್ರಾಡೇಯಲ್ಲಿ ನೀವು ಹಣ ಮಾಡಬೇಕಂದ್ರೆ ನೀವು ಕಲಿಯಬೇಕಾಗಿದ್ದು ಟೆಕ್ನಿಕಲ್ ಅನಲೈಸಿಸ್ ಸ್ಕಿಲ್ಗಳನ್ನು. ಚಾರ್ಟ್ ರೀಡಿಂಗ್ ಮಾಡೋದಿರ್ಬೋದು, ಟೈಮಿಂಗ್ ಇರ್ಬೋದು, ಶೇರ್ಸ್ ಅನಲೈಸ್ಮೆಂಟ್ ಇರ್ಬೋದು, ಪ್ರೈಸ್ ಮೂಮೆಂಟಮ್ ಇರ್ಬೋದು. ಸೊ ಇದನ್ನು ಪ್ರತಿಯೊಂದನ್ನು ಟೆಕ್ನಿಕಲ್ ಆಗಿ ನೀವು ಕಲಿಬೇಕಾಗತ್ತೆ ಸ್ನೇಹಿತರೆ. ಕರೆಕ್ಟಾಗಿ ಕಲ್ತ್ರೆ ಸರಿಯಾಗಿ ಹಣ ಮಾಡ್ಬೋದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ತಾನೆ, ಯಾವುದೇ ಬಿಸ್ನೆಸ್ ಇರಲಿ ಅದನ್ನು ಫಸ್ಟ್ ನೀವು ಕಲಿಬೇಕು. ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಅದನ್ನು ಕಲಿಬೇಕು. ಕಲಿತಾಗ ಮಾತ್ರ ನೀವು ಅದರ ಸರಿಯಾದ ಫಲಿತಾಂಶವನ್ನು ಪಡೆಯೋಕ್ಕೆ ಸಾಧ್ಯ ಸ್ನೇಹಿತರೆ. ಸೊ ಹಾಗಾದರೆ ಏನು ಮಾಡೋದು? ಕಲೀಲಿಕ್ಕೆ ಎಲ್ಲಿ ಹೋಗೋದು? ಡೆಫಿನೆಟ್ಲಿ ನಿಮಗೆ ಶೇರ್ ಮಾರುಕಟ್ಟೆಯ ಈ ಟೆಕ್ನಿಕಲ್ ಸ್ಕಿಲ್ಲನ್ನು ಕಲಿಸ್ಕೊಳ್ಳೋಕ್ಕೆ ತುಂಬ ಕಂಪನಿಗಳಿದೆ, ನೂರಾರು ಕಂಪನಿಗಳಿದೆ. ಅದು ಭಾರತದಲ್ಲಿ ನೂರಾರು ಕಂಪನಿಗಳಿದೆ. ಅವರು ನಿಮಗೆ ಟೆಕ್ನಿಕಲ್ ಸ್ಕಿಲ್ಗಳನ್ನು ಕಲಿಸ್ಕೊಡ್ತಾರೆ. ನಿಮ್ಮ ಒಂದು ಶೇರ್ ಮಾರ್ಕೆಟಿಂದ ಹೇಗೆ ಹಣ ಮಾಡುವಂಥದ್ದು, ಹೇಗೆ ನಿಮಗೆ ಎಜುಕೇಷನ್ ಸಿಗುತ್ತಲ್ವ, ಸ್ಕೂಲಿಂದ ಎಜುಕೇಷನ್ ಸಿಕ್ಬಿಟ್ಟು ಹೇಗೆ ಕೆಲಸ ಮಾಡ್ಬೋದು ಅಂತ, ಅದೇ ರೀತಿ ಆ ಎಜುಕೇಷನ್ ಕೊಡುವಂಥ ಕಂಪ್ನಿಗಳು ಇದೆ ಸ್ನೇಹಿತರೆ. ಆದರೆ ಒಂದು ಸಮಸ್ಯೆ ಇದೆ, ಏನು ಗೊತ್ತಾ? ಈ ಕಂಪನಿಗಳು ಹೈ ಚಾರ್ಜಸ್ ಮಾಡ್ತಾರೆ. ಹೌದು, 10,000ಇಂದ 1.5 ಲಕ್ಷ ತನಕ ನಿಮಗೆ ಚಾರ್ಜಸ್ ಮಾಡೋ ಕಂಪನಿಗಳಿದೆ ಸ್ನೇಹಿತರೆ. ಬೇಕಾದ್ರೆ ನೀವು ಮಾರ್ಕೆಟಲ್ಲಿ ಹೋಗಿ ಅನಲೈಸ್ ಮಾಡಿ, ಒಂದು ಟ್ರೇಡಿಂಗನ್ನು ಕಲಿಸುವಂಥ ಒಂದು ಸಂಸ್ಥೆಯನ್ನು ಹುಡುಕಿ ಅವರು ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಚಾರ್ಜಸನ್ನು ಮಾಡ್ತಾರೆ ಅಂತ ಸ್ನೇಹಿತರೆ. ಹಾಗಾದರೆ ಏನು ಮಾಡೋದು ಗುರು? ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ, ಹೇಗೆ ನಾವು ಟ್ರೇಡಿಂಗ್ ಮಾಡೋದು, ಹೇಗೆ ನಾವು ಈ ಟೆಕ್ನಿಕಲ್ ಸ್ಕಿಲ್ಲನ್ನು ಗಳಿಸ್ಕೊಳ್ಳೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದಲ್ವಾ? ಡೆಫಿನೆಟ್ಲಿ. ಸೊ ಇವಾಗ ಬರ್ತಾರೆ ಕನ್ನಡಕವರ ಚಾನಲ್, ಜೊತೆಗೂಡಿದ್ದಾರೆ FiveGTraders.in ಕಂಪನಿ ಜೊತೆ. ಹೌದು ಸ್ನೇಹಿತರೆ. ಸೊ FiveGTraders.in ಪ್ಲಸ್ ಕನ್ನಡಕವರ ಚಾನಲ್ ಇದೆಲ್ಲ, ಸೊ ಇವರು ಜೊತೆಗೂಡಿ ಕನ್ನಡಿಗರಿಗಾಗಿ, ನಮ್ಮ ಸ್ಪೆಷಲ್ ಕರ್ನಾಟಕದ ಕನ್ನಡಿಗರಿಗಾಗಿ ವಿಶೇಷ ಆಫರ್ ಒಂದನ್ನು ತೊಗೊಂಡ್ಬರ್ತಿದ್ದಾರೆ ಸ್ನೇಹಿತರೆ. ಸೊ ಹಾಗಾದರೆ ಏನಪ್ಪ ಅಂತ ವಿಶೇಷ ಆಫರ್ ಅಂತೀರಾ ಸ್ನೇಹಿತರೆ? ಯಾವ ಟೆಕ್ನಿಕಲ್ ಸ್ಕಿಲ್ಗಳನ್ನು ಕಲಿಯೋಕ್ಕೋಸ್ಕರ ನೀವು ಹೊರಗಡೆ ಒಂದು ಕಂಪನಿಯಲ್ಲಿ, ಬೇರೆ ಬೇರೆ ಕಂಪನಿಗಳಲ್ಲಿ 10,000ಇಂದ 1 ಲಕ್ಷದವರೆಗೆ ಖರ್ಚು ಮಾಡಬೇಕು. ಹೌದು, ಆ ಕೋರ್ಸನ್ನು ಇದೇ FiveGTraders.in ಕಂಪನಿಯವರು ನಮ್ಮ ಕನ್ನಡಿಗರಿಗೋಸ್ಕರ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಫ್ರೀ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ನಮ್ಮ 5G ಸರ್ವಿಸ್ ಅವ್ರದ್ದು, ಈ 5G ಸರ್ವಿಸಸ್ ಇದೆಲ್ಲ FiveGTraders.in, ಸೊ ಈ ಕಂಪನಿಯವರ ಆ್ಯಪ್ ಕೂಡ, ಆ್ಯಂಡ್ರಾಯ್ಡ್ ಆ್ಯಪ್ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ನಾನು ನಿಮಗೆ ಅದು ಡೇಟನ್ನು ತಿಳಿಸ್ತೀನಿ ಅಥವಾ ಇಲ್ಲಿ ಹಾಕಿರ್ತೀನಿ ಯಾವಾಗ ಅದು ಲಾಂಚ್ ಆಗ್ತಿದೆ. ಸ್ಪೆಷಲಿ 25 ಜುಲೈಗೆ ಆಗ್ಬೋದು. ಸೊ ಒಂದು ಫೈನಲ್ ಡೇಟನ್ನು ನಾನು ಇಲ್ಲಿ ತಿಳಿಸಿರ್ತೀನಿ. ಸೊ ಇವರು ತಮ್ಮ ಕನ್ನಡಿಗರಿಗೋಸ್ಕರ, ಇವರು ಕನ್ನಡಿಗರೇ ಆ್ಯಕ್ಚುಲಿ, ಕನ್ನಡಿಗರಿಗೋಸ್ಕರ ಒಂದು ಉಚಿತ ಸರ್ವಿಸ್ ಕೋರ್ಸನ್ನು ತೊಗೊಂಡ್ಬರ್ತಾ ಇದ್ದಾರೆ. ಇದೇ ನಾನು ಹೇಳ್ದಲ್ಲ, ಏನೇನು ಟೆಕ್ನಿಕಲ್ ಸ್ಕಿಲ್, ಎಂಟೈರ್ ಶೇರ್ ಮಾರ್ಕೆಟಿನ ಟೆಕ್ನಿಕಲ್ ಸ್ಕಿಲ್ಲನ್ನು ನಿಮಗೆ ಕಲಿತುಬಿಟ್ಟು ಇದೇ ಶೇರ್ ಮಾರ್ಕೆಟಿಂದ ಲಾಂಗ್ ಟರ್ಮ್ ಇರ್ಬೋದು, ಇಂಟ್ರಾಡೇ ಇರ್ಬೋದು, ಮುಂತಾದ ಹಲವಾರು ಮಾರ್ಗಗಳ ಮೂಲಕ ಹಣ ಮಾಡುವ ಸ್ಕಿಲ್ಲನ್ನು ನಿಮಗೆ ಕಲಿಸ್ಕೊಡ್ತಾರೆ ಸ್ನೇಹಿತರೆ. ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದೇನು, ನೀವೇನು ಮಾಡಬೇಕು ಸ್ನೇಹಿತರೆ? ನೀವು ಮಾಡಬೇಕಾಗಿರೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಏನಿದೆ, ಕೆಳಗಡೆ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆಲ್ಲ, ಡಿಸ್ಕ್ರಿಪ್ಷನ್ ಅಂತ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಯಾರೋ ಮೇಲೆ ಕ್ಲಿಕ್ ಮಾಡಿ. ಒಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಆ ಲಿಂಕ್ ಮೂಲಕ ನೀವು ಡಿಮೇಟ್ ಅಕೌಂಟನ್ನು ಓಪನ್ ಮಾಡ್ಕೊಬೇಕು ಸ್ನೇಹಿತರೆ. ಹೌದು, ನಿಮ್ಮದೇ ಆದಂಥ ಒಂದು ಡಿಮೇಟ್ ಅಕೌಂಟನ್ನಲ್ಲಿ ಓಪನ್ ಮಾಡ್ಕೊಬೇಕು. ಡಿಸ್ಕ್ರಿಪ್ಷನಲ್ಲಿ ಅಷ್ಟೇ ಅಲ್ಲದೆ ಫಸ್ಟ್ ಕಮೆಂಟಲ್ಲೂ ಕೂಡ ಈ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಫ್ರೀ ಆದಂಥ ಡಿಮೇಟ್ ಅಕೌಂಟನ್ನು ಅಪ್ಸ್ಟಾಕ್ ಕಂಪನಿಯಲ್ಲಿ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಅಪ್ಸ್ಟಾಕ್ ಬಗ್ಗೆ ನಿಮಗೆ ನೆನಪಿರಬೇಕು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ರತನ್ ಟಾಟಾ ಅವರು ಇದೇ ಅಪ್ಸ್ಟಾಕ್ ಕಂಪನಿಯಲ್ಲಿ
ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ, ತಮ್ಮ ಹಣ ತೊಡಗಿಸಿದ್ದಾರೆ. ಸೊ ಈ ಕಂಪನಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಯಾವ ಕಂಪನಿನೇ ಏನು ಅಂತ ಹೇಳ್ಬಿಟ್ಟು. ರತನ್ ಟಾಟಾ ಅವರೇ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಂಬಿಕೆ ಮಾಡಿದ್ದಾರೆ ಅಂದರೆ ಸೊ ನಿಮಗೂ ಕೂಡ ಆರಾಮಾಗಿ ನಂಬಿಕೆ ಬರುತ್ತೆ ಸ್ನೇಹಿತರೆ. ಅಷ್ಟೊಂದು ಉತ್ತಮವಾದ ಕಂಪನಿ ಸ್ನೇಹಿತರೆ. ಸೊ ಈ ಅಪ್ಸ್ಟಾಕ್ ಅಲ್ಲಿ ದಯವಿಟ್ಟು ಈ ಕೆಳಗಡೆ ಲಿಂಕ್ ಇದೆಯಲ್ಲ, ಸೊ ಆ ಲಿಂಕ್ ಮೂಲಕ ಹೋಗ್ಬಿಟ್ಟು ಇದು ಮಾಡಿ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ, ಅಕೌಂಟ್ ಓಪನ್ ಹೇಗೆ ಮಾಡೋದು ಅನ್ನೋದೊಂದು ವಿಡಿಯೋ ಇದೆ, ಬೇಕಾದ್ರೆ ನೀವು ಅದರಲ್ಲಿ ನೋಡೋದ್ರ ಮೂಲಕ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡುವ ಮೂಲಕ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಜನರೇಟ್ ಮಾಡ್ಕೊಬೋದು ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಇದು ಮಾಡೋಕೆ ಹೋಗಲ್ಲ, ವಿಡಿಯೋ ಇದೆ ಬೇಕಾದ್ರೆ ನೋಡಿ. ಇಲ್ಲ ಅಂದರೆ ನೀವು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಒಂದು ಸಲ ನಿಮ್ಮ ಅಕೌಂಟ್ ಓಪನ್ ಮಾಡಿದಾಗ ನಿಮ್ಗೊಂದು ಯುನಿಕ್ ಕೋಡ್ ಸಿಗುತ್ತೆ. ಸೊ ಆ ಯುನಿಕ್ ಕೋಡನ್ನು ನೋಟ್ ಮಾಡ್ಕೊಳ್ಳಿ. ಅದರ ಜೊತೆ ಕೆ ಕನ್ನಡ ಕುವರ ಅನ್ನೋ ಒಂದು ಇದನ್ನು ಮೆನ್ಷನ್ ಮಾಡಿಬಿಟ್ಟು ಇದೇ 5G traders.in ಇದೆಯಲ್ಲ, ಇವ್ರದ್ದು ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ. ಸೊ ಆ ನಂಬರಿಗೆ ಮೆಸೇಜ್ ಮಾಡಿ ಸ್ನೇಹಿತರೆ, ನಿಮ್ಮೇನು ಯುನಿಕ್ ಕೋಡನ್ನು ಕೆ ಅನ್ನೋದನ್ನು ಒಂದನ್ನು ಸೇರಿಸ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಕಳಿಸ್ಕೊಡಿ. ಅವರು ನಿಮ್ಮನ್ನು ತಮ್ಮ ಗ್ರೂಪಲ್ಲಿ ಜಾಯಿನ್ ಮಾಡ್ಕೊತಾರೆ. ಪ್ಲಸ್ ನಿಮಗೆ ಉಚಿತವಾದ ಟೆಕ್ನಿಕಲ್ ಸ್ಕಿಲ್ ಕೋರ್ಸ್ಗಳನ್ನು ಒದಗಿಸ್ತಾರೆ ಸ್ನೇಹಿತರೆ. ಇಲ್ಲಿ ನೀವು ಇನ್ನೊಂದು ನೆನಪಲ್ಲಿ ಇಟ್ಕೊಬೇಕು, ಇದೇ ತಿಂಗಳ 15 ತಾರೀಕು ಒಳಗಡೆ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೇಕು. ಪ್ಲಸ್ 5G traders.in ಅನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸ್ನೇಹಿತರೆ. ಆದಷ್ಟು ಬೇಗ ಡಿಮ್ಯಾಟ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಯುನಿಕ್ ಕೋಡನ್ನು ತಗೊಳ್ಳಿ, ಕೆ ಅನ್ನೋ ಇದ್ರ ಜೊತೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಬಟ್ ನೆನಪಲ್ಲಿರಲಿ, ನಮ್ಮ ಡಿಸ್ಕ್ರಿಪ್ಷನ್ ಇರೋ ಲಿಂಕನ್ನು ಮಾತ್ರ ಕ್ಲಿಕ್ ಮಾಡಿಬಿಟ್ಟು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಂಡು ಸ್ನೇಹಿತರೆ. ನಾನು ಕೊನೆಯದಾಗಿ ಹೇಳೋ ವಿಚಾರ ಒಂದೇ, ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೆ ಆಗಲಿ, ಹಣ ಇದ್ರೆ ಆಗಲಿ, ಒಂದು ಡಿಮ್ಯಾಟ್ ಅಕೌಂಟ್ ಇದ್ರೆ ಆಗಲಿ, ಖಂಡಿತವಾಗ್ಲೂ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಹಣ ಮಾಡೋಕ್ಕೆ ಆಗಲ್ಲ. ಟೆಕ್ನಿಕಲ್ ನಾಲೆಜ್ ಮುಖ್ಯವಾಗಿ ಬೇಕಾದಂಥವ್ರು. 1000 ಜನ 1000 ಹೇಳ್ಬೋದು, ಬನ್ನಿ ದುಡ್ಡು ಮಾಡಿ ಅದು ಮಾಡ್ತೀವಿ. ಇಲ್ಲ, ಟೆಕ್ನಿಕಲ್ ನಾಲೆಜ್ ಇದ್ದರೆ ಮಾತ್ರ ಇಲ್ಲಿ ಹಣ ಮಾಡೋಕ್ಕೆ ಸಾಧ್ಯ. ಸೊ ಅದರಿಂದ ನಾನು ಒತ್ತು ಹೇಳ್ತಾ ಇರೋದು, ಈ 5G ಸರ್ವಿಸಸ್ಸನ್ನು ಜಾಯಿನ್ ಆಗಿಬಿಟ್ಟು ಆ ಟೆಕ್ನಿಕಲ್ ಸ್ಕಿಲ್ಲನ್ನು ಫ್ರೀಯಾಗಿ ಪಡ್ಕೊಂಡು ಜೀವನದಲ್ಲಿ ಮುಂದೆ ಬನ್ನಿ ಸ್ನೇಹಿತರೆ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರನ್ನ ಬೆಳೆಸೋದು. ನಮಸ್ಕಾರ.